ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1991ರಲ್ಲಿ ಜನಿಸಿದರು. ತುಂಬು ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿ ಪಡೆದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದರು. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು. ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರು 6/6/1986ರಲ್ಲಿ ನಿಧನರಾದರು. ಪ್ರಸ್ತುತ ಗದ್ಯಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ. ಪೂರ್ವ ಕತೆ. ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗು ರಾಹುಲನಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರ ಒಬ್ಬಳೇ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ ಹಿಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾನೆ, ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ಕಪಿಲವಸ್ತುವಿನ ಅರಮನೆಯ ರಾಜ ಸಿದ್ಧಾರ್ಥ 10 ವರ್ಷಗಳ ಮುಂಚೆ ಬುದ್ಧನಾಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋದನು. ಇತ್ತ ಸಿದ್ಧಾರ್ಥನ ಪತ್ನಿಯಾದ ರಾಣಿ ಯಶೋಧರೆ ಆ ದಿನವೇ ಒಂದು ಕೆಟ್ಟ ಕನಸನ್ನು ಕಂಡಳು. ಈಗ ಆ ಕನಸು ಮತ್ತೆ ಮರುಕಳಿಸಿತು. ರಾಹುಲ, ಏನು ಮಾಡುತ್ತಿರುವೆ? ತಾತ, ಇಲ್ಲಿ ನೋಡಿ, ಈ ಹೂವು ಎಷ್ಟು ಸುಂದರವಾಗಿದೆ, ಎಷ್ಟು ಪರಿಮಳ ಬೀರುತ್ತಿದೆ. ಹಾ ಮಗು, ಈ ಹೂವು ನೋಡಲು ನಿನ್ನಷ್ಟೇ ಸುಂದರವಾಗಿದೆ. ತಾತ, ನಾನು ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ಇಲ್ಲ ಅನ್ನೋದಿಲ್ಲ ತಾನೆ? ಇಲ್ಲ ಮಗು, ಕೇಳು. ಇಡೀ ರಾಜ್ಯವೇ ನಿನ್ನದು, ನಿನಗೇನು ಬೇಕು ಕೇಳು. ಕೊಟ್ಟ ಮಾತಿಗೆ ತಪ್ಪಬಾರದು. ಇಲ್ಲ ಕಂದ, ಕೇಳು. ನಾನು ಹೋಗಿ ಅಪ್ಪನನ್ನು ಕರೆತರುತ್ತೇನೆ. ರಾಹುಲ, ಸಿದ್ಧಾರ್ಥನನ್ನು ಕರೆತರಲು ನಮ್ಮ ಅರಮನೆಯಲ್ಲಿ ಬೇಹುಗಾರರಿಲ್ಲವೇ? ನೀನಿನ್ನು ಬಾಲಕ, ಇದು ನಿನ್ನಿಂದ ಸಾಧ್ಯ ಇಲ್ಲ. ನೀವು ಮೊದಲೇ ಮಾತು ಕೊಟ್ಟಿದ್ದೀರಿ. ಈಗ ನಾನು ಹೋಗಿ ತಂದೆಯನ್ನು ಕರೆತಂದೇ ತರುತ್ತೇನೆ. ಆಯ್ತು, ನೀನೇ ಹೋಗುವಂತೆ. ಅಪ್ಪನನ್ನು ಕರೆತರಲು ನಾನು ಹೋಗುತ್ತೇನೆ. ಈಗ ಇನ್ನಾರನ್ನು ಕಳೆದುಕೊಳ್ಳುವೆನೋ ಎಂದು ಯಶೋಧರೆ ಒಬ್ಬಳೇ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಡದ ಮುಂದೆ ಕಣ್ಣೀರಿಡುತ್ತಾ ಕುಳಿತಿದ್ದಾಳೆ. ಅಮ್ಮಾಜಿ, ಬಂದಿಹೇನು? ಬನ್ನಿ, ಕುಳಿತುಕೊಳ್ಳಿ.
ನಿಮ್ಮನ್ನು ಬಹುದಿನಗಳಿಂದ ಬೇಡುತ್ತಲಿದ್ದೆ. ನಿಮ್ಮ ಸೋದರಿಯ ಮಗಳೆಂದು ಕರೆತಂದು ಸಾಕಿದಿರಿ, ಸೊಸೆಯನ್ನಾಗಿ ಮಾಡಿಕೊಂಡಿರಿ, ಬದುಕಲು ದಾರಿ ಮಾಡಿಕೊಟ್ಟಿರಿ. ಕನಸಲ್ಲೂ ಕಾಣದಷ್ಟು ಸುಖವನ್ನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದ್ದೇನೆ, ಸುಖಪಟ್ಟಿದ್ದೇನೆ. ನಿಮ್ಮ ಸಂಪತ್ತಿನಲ್ಲಿ ಏನನ್ನೂ ಇಲ್ಲವೆನ್ನದೆ ಕೊಟ್ಟಿದ್ದೀರಿ. ಪತಿಯನ್ನೂ ಕೊಟ್ಟಿರಿ. ಇನ್ನೊಮ್ಮೆ ಪತಿಯನ್ನಿಟ್ಟು ನನ್ನನ್ನು ಕಾಪಾಡಿ. ನಾನೇನು ಮಾಡಬೇಕೆನ್ನುವೆ? ನನ್ನ ಮಗ ತಂದೆಯನ್ನು ಕರೆತರುತ್ತೇನೆ ಎಂದಾಗ ಒಪ್ಪಿಕೊಂಡಿರಂತೆ. ಈ ಮೊದಲೇ ನಾನು ನಿಮ್ಮಲ್ಲಿ ಬೇಡಿದ್ದೆ, ಅವರಿರುವಲ್ಲಿಗೆ ಹೋಗುತ್ತೇನೆ, ಇವನನ್ನು ಇಲ್ಲಿಯೇ ಉಳಿಸಿಕೊಳ್ಳಿ ಎಂದು. ಬಾಲಕ ತಂದೆಯನ್ನು ಕರೆತರುತ್ತೀನಿ ಎಂದಾಗ ಅವನ ಸಮಾಧಾನಕ್ಕಾಗಿ ಆಗಬಹುದು ಎಂದೆ. ಮಗನನ್ನು ಕರೆತರಲು ಬೇಹುಗಾರರಿಲ್ಲವೇ? ಬಾಲಕನನ್ನು ಕಳಿಸುತ್ತಾರೆಯೇ? ಏನಜ್ಜ, ಮೊದಲು ಹೋಗಬಹುದು ಎಂದವರು ಈಗ ಆಗುಂಟೆ ಎನ್ನುವಿರಾ? ದೊಡ್ಡವರು ನೀವು. ನನಗೊಂದು ಮಾತು ಅಮ್ಮನಿಗೊಂದು ಮಾತು ಹೇಳುವಿರಾ? ನಾನು ಹೋಗುತ್ತೇನೆ. ಈ ದಿನ ಅಮ್ಮ ಅಳುತ್ತಲಿದ್ದಳು. ಅಣ್ಣ ಬರದಿದ್ದರೆ ಅಮ್ಮ ಅಳುತ್ತಲೇ ಇರುವಳು. ನಾನು ಹೋಗಿ ಕರೆತರುತ್ತೇನೆ. ಕೇಳಿದಿರ ಮಗುವಿನ ಮಾತನ್ನು? ನೆನ್ನೆ ನೋಡಿದ ಕನಸಿನಿಂದಾಗಿ ನನ್ನ ಮನಸ್ಸು, ಉಸಿರು, ಚೈತನ್ಯವೆಲ್ಲ ಬತ್ತಿ ಹೋದಂತಾಗಿದೆ. ಅಂಬಿಕೆ ನನಗದನ್ನು ಹೇಳಿದಳು. ನಿಜವಾಗಿಯೂ ನೀನು ಅನುಭವಿಸುತ್ತಿರುವ ನೋವೇ ಸಾಕಷ್ಟಿದೆ. ಅದರಲ್ಲೂ ಕನಸು ನಿನ್ನನ್ನು ಹಿಂಸಿಸುತ್ತಿದೆಯೇ? ಈ ದಿನವೂ ರಾತ್ರಿಯಾಗುವುದು. ನಿದ್ರೆಯಲ್ಲಿ ಮುಳುಗಿದಾಗ ಬೇರಾವ ಕನಸಿನ ಮೊಸಳೆ ಹಿಡಿಯುವುದೋ ಭಯದಲ್ಲಿ ಜೀವ ನಡುಗುತ್ತಿದೆ. ನನ್ನನ್ನು ಕಾಪಾಡಿ ತಾಯಿ. ಮೇಲೇಳು. ನಿನ್ನ ದುಃಖವನ್ನು ನಾನು ಕಂಡಿಲ್ಲವೇ? ನಿನ್ನ ಗಂಡ ಸನ್ಯಾಸವನ್ನು ಸ್ವೀಕರಿಸಿದನೆಂದು ನೀನು ತಿಳಿದಿದ್ದೀಯಾ? ಈಗ ನೀನು ಅವನನ್ನು ಹೋಗಿ ನೋಡುವುದು ಸರಿ ಎನ್ನಿಸುವುದೇ? ನಾನು ಹೋಗಿ ಕೇಳುತ್ತೇನೆ. ಸನ್ಯಾಸಿಯಾದವನು ಹೆಂಡತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರೋಧವಾಗಿದೆ. ಹಿಂದೆ ಗಾರ್ಗಿ ಎನ್ನುವವಳು ಸನ್ಯಾಸಿಯಾಗಿ ಗಂಡನೊಂದಿಗೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿದ್ದೇನೆ. ನಾನು ಸನ್ಯಾಸತ್ವವನ್ನು ಸ್ವೀಕರಿಸಿ ಗಂಡನಿರುವಲ್ಲಿಗೆ ಹೋದರೆ? ಈಗ ನೀನಿರುವ ರೀತಿಯು ಸನ್ಯಾಸವಲ್ಲವೇ? ಗಂಡನು ಸನ್ಯಾಸಿಯಾಗಿರುವನೆಂದು ನೆನಪಿಸುವ ಸಿದ್ಧಿಯ ವೇಷವಿದು. ನಾನು ಇಂದು ಸನ್ಯಾಸಿಯಾಗಿ ಗಂಡನಿರುವಲ್ಲಿಗೆ ಹೋಗುತ್ತೇನೆ. ಸನ್ಯಾಸವನ್ನು ಪಡೆಯಲು ಗಂಡನಿರುವಲ್ಲಿಗೆ ಹೋಗುತ್ತಾರೆಯೇ? ಅದನ್ನು ಹೇಗೆ ಸನ್ಯಾಸಿ ಎಂದು ಹೇಳುವುದು? ನನಗೆ ಆವರಿಸಿರುವ ಮಂಕನ್ನು ನೆನೆದಾಗ ನನಗೆ ನಗುವು ಬರುತ್ತದೆ, ಅಳುವು ಬರುತ್ತದೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಹೇಗೆ ನಡೆಯಲಿ? ನಿಮ್ಮ ಅಪ್ಪಣೆಯಂತೆ ನಡೆಯುತ್ತೇನೆ. ಮಗನಿಗೆ ಹೇಳಿ ಕಳಿಸೋಣ. ಅವನ ಅಭಿಪ್ರಾಯ ತಿಳಿದು ಅದರಂತೆ ನಡೆಯೋಣ. ಆಗಬಹುದು. ಈ ದಿನವೇ ಗುಪ್ತಚರರನ್ನು ಕಳುಹಿಸಿ. ತಾತ, ಅಪ್ಪನನ್ನು ನೋಡಲು ಯಾರನ್ನೂ ಕಳುಹಿಸುತ್ತೀರಾ? ನನ್ನನ್ನು ಕಳುಹಿಸಿ, ನಾನು ಹೋಗಿ ಬರುತ್ತೇನೆ. ಮಗು, ಮೊದಲು ಗುಪ್ತಚರರು ಹೋಗಿ ಅವರ ಅಭಿಪ್ರಾಯವನ್ನು ತಿಳಿದು ಹಿಂದಿರುಗಲಿ. ಆಮೇಲೆ ಹೋಗುದಂತೆ ಆಮೇಲೆ. ನಾ ಒಪ್ಪುವುದಿಲ್ಲ. ನಾ ಈಗಲೇ ಹೋಗಬೇಕು. ನಿಮಗೇನು? ನೀವು ಅವರನ್ನು ನೋಡಿರುವುದರಿಂದ ನೋಡಬೇಕೆಂಬ ಆಸೆ ಹೆಚ್ಚಾಗಿರುವುದಿಲ್ಲ. ನಾನು ಅವರನ್ನು ನೋಡಿಯೇ ಇಲ್ಲ. ಇನ್ಯಾವಾಗ ನೋಡೋದು? ಅಮ್ಮ, ನಾನು ಮರಳಿ ಬರುತ್ತೇನಮ್ಮ. ನಿಜವಾಗಿಯೂ ಬರುತ್ತೇನಮ್ಮ. ನನ್ನನ್ನು ಕಳುಹಿಸಿ ಅಮ್ಮ. ನಾನು ಅವರ ಜೊತೆ ಇದ್ದು ಮಾತನಾಡಬೇಕೆಂದು ತುಂಬಾ ಆಸೆ ಇದೆ. ನಾ ಕಂಡ ಕನಸು ನಿಜವಾಯಿತು. ಕನಸಿನಲ್ಲಿ ಕಂಡ ಹುಲಿ ಎದುರಿನಲ್ಲಿ ನಿಂತು
ನಿನ್ನ ಜೀವವನ್ನು ಕೊಡು ಎಂದು ಕೇಳುತ್ತಲಿದೆ. ನಾನು ಬರುತ್ತೇನೆಯೋ ಇಲ್ಲವೋ ಎಂದು ನಿಮಗೆ ಹೆದರಿಕೆ ಇದ್ದರೆ ನನ್ನ ಜೊತೆ ಅಂಬಿಕೆಯನ್ನು ಕಳುಹಿಸಿ. ನಾವಿಬ್ಬರು ಹೋಗಿ ಅಪ್ಪನನ್ನು ಕರೆತರುತ್ತೇವೆ. ತಾಯಿ, ನೀನೇನಂತೀಯ? ಅಂಬಿಕೆಯ ಸಂಗಡ ರಾಹುಲನನ್ನು ಕಳಿಸಬಹುದು ತಾನೆ? ಕಳುಹಿಸಿದರೆ ನೀನು ಧೈರ್ಯವಾಗಿರುತ್ತೀಯ ತಾನೆ? ನನಗೆ ಏನೂ ತಿಳಿಯುತ್ತಿಲ್ಲ. ನನಗೆ ಗಂಡನನ್ನು ನೋಡುವ ಪುಣ್ಯ ಇದೆಯೋ ಇಲ್ಲವೋ ತಿಳಿಯದು. ನನ್ನ ಮಗ ತಂದೆಯನ್ನು ನೋಡಬೇಕೆಂದು ಆಸೆ ಪಡುತ್ತಿದ್ದಾನೆ. ಬೇಡವೆನ್ನುವುದು ಸರಿಯೇ? ನನಗೆ ಸಂಶಯವಿದೆ. ನಿಮಗೆ ಕಳುಹಿಸುವುದು ಸರಿ ಎನಿಸಿದರೆ ಕಳುಹಿಸಿ, ನಾನು ವಿರೋಧಿಸುವುದಿಲ್ಲ. ಅಮ್ಮ, ನೀನು ಎಷ್ಟು ಒಳ್ಳೆಯವಳಮ್ಮ. ಅಂಬಿಕೆ, ನಡೆ, ಅಪ್ಪನನ್ನು ಕರೆತರೋಣ. ಅಜ್ಜ, ನಾನು ಹೋಗಿ ಬರಲೇ? ಆಹಾ, ಏನು ಉತ್ಸಾಹ! ಮಗು, ನನ್ನನ್ನು ಮರೆಯಬೇಡ. ನಿನ್ನ ತಂದೆ ನನ್ನನ್ನು ಮರೆತರು. ನನ್ನ ಜೀವವೇ ಬರದಾಯಿತು. ಅವರ ಹಾಗೆ ನೀನು ನನ್ನ ಕೈ ಬಿಡಬೇಡ. ಅಂಬಿಕೆ ಜೊತೆಯಲ್ಲಿಯೇ ಇರು. ನನ್ನನ್ನು ಮರೆಯಬೇಡ. ತಾಯಿ, ಚಿಂತಿಸಬೇಡ. ನಿನ್ನ ಒಡೆಯನು ವಿಶ್ವಕ್ಕೆ ಪೂಜ್ಯನೆನಿಸಿದ್ದಾನೆ. ಜಗತ್ತಿನ ಜೀವಿಗಳನ್ನು ಉದ್ಧರಿಸುವ ಕೆಲಸದಲ್ಲಿ ಮೇಲ್ಮೆಯನ್ನು ಹೊಂದಿದ್ದಾನೆ. ರಾಜಾದಿರಾಜರುಗಳ ಕೈಯಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ಇದ್ದಾನೆ. ಚಿಂತೆ ಏಕೆ? ನಿನ್ನ 10 ವರ್ಷಗಳ ತಪಸ್ಸೆ ರೂಪುಗೊಂಡಂತಿರುವ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಕರೆತರಲು ಹೊರಟಿದ್ದಾನೆ. ನಿಯಮದಂತೆ ನಡೆಯುವ ಹೋಮದಲ್ಲಿ ಉದ್ಗಾತ್ರಗಳ ಸ್ವರದಂತೆ ನುಡಿಯುವ ಶಕ್ತಿಯ ಮಂತ್ರವೇ ದೇವರನ್ನು ಕರೆತರುವ ಹಾಗೆ ನಮ್ಮ ಈ ಹುಡುಗ ಸಿದ್ಧಾರ್ಥನನ್ನು ಕರೆದುಕೊಂಡು ಬಂದೇ ಬರುತ್ತಾನೆ. ಮಗು, ಬಾಯಿಲಿ. ನಿನ್ನ ತಾಯಿಗೆ ನಮಸ್ಕರಿಸು. ನಿನ್ನ ತಾಯಿ ದೊಡ್ಡ ತಪಸ್ಸಿನ ಪುಣ್ಯವಂತಳು. ತಂದೆ ತಾಯಿಯರ ಆಶೀರ್ವಾದ ನಿನಗೆ ಯಶಸ್ವಿ ತರಲಿ. ಹೋಗು.